ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಜೋಳ ಖರೀದಿ ಕೇಂದ್ರದಲ್ಲಿನ ಅವ್ಯವಹಾರಗಳನ್ನು ಸರಿಪಡಿಸುವುದು, ಕಾಲುವೆ ಮುಖಾಂತರ ವೇದಾವತಿ ನದಿಗೆ ನೀರು ಬಿಡುವುದು ಮತ್ತು ಎಲ್ಎಲ್ಸಿ ಕಾಲುವೆ ನೀರು ಏಪ್ರಿಲ್ 10 ರವರೆಗೆ ಹರಿಸುವಂತೆ ಆಗ್ರಹಿಸಿ ನಗರದ ತಾಲೂಕು ಕಚೇರಿಯ ಆವರಣದಲ್ಲಿ ಬಿಜೆಪಿ ಪಕ್ಷದಿಂದ ಸಾಂಕೇತಿಕ ಧರಣಿ ಮಾಡಲಾಗಿದೆ. ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಅವರು ಮಾತನಾಡಿ, ಸರ್ಕಾರಿ ಬೆಂಬಲ ಬೆಲೆಯಲ್ಲಿ ಜೋಳ ಖರೀದಿ ಕೇಂದ್ರ ಆರಂಭವಾಗಿದೆ, ಆದರೆ ಅವ್ಯವಸ್ಥೆಯಿಂದ ಕೂಡಿದೆ. ಸಮಸ್ಯೆಯನ್ನು ಬಗೆಹರಿಸದೆ ಇಲಾಖೆಗಳ ಮೇಲೆ ಇಲಾಖೆಗಳು ಬೆರಳು ತೋರಿಸುತ್ತಾ ಕಾಲಹರಣ ಮಾಡ್ತಾ ಇದೆ. ವೇದಾವತಿ ನದಿಗೂ ನೀರಿಲ್ಲದೆ ಬತ್ತಿ ಹೋಗಿದ್ದು, ನದಿ ಪಾತ್ರದಲ್ಲಿ ರೈತರು ಬೆಳೆದ ಭತ್ತವು ಒಣಗುವ ಸ್ಥಿತಿಯಲ್ಲಿ ಇದ್ದು, ಗುಣದೂರು ಹತ್ತಿರದಲ್ಲಿ ಕಾಲುವೆ ನೀರು ವೇದಾವತಿ ನದಿಗೆ ಹರಿಸಬೇಕು. ಅಲ್ಲದೆ ಕಾಲುವೆ ನಂಬಿ ಭತ್ತ ನಾಟಿ ಮಾಡಿದ ರೈತರಿಗೂ ತುಂಗಭದ್ರಾ ಜಲಾಶಯದಿಂದ ಏಪ್ರಿಲ್ 10 ರವರೆಗೆ ತಾರೀಕಿನವರೆಗೂ ಎಲ್ಎಲ್ಸಿ ಕಾಲುವೆ ನೀರು ಹರಿಸಬೇಕು. ಇಲ್ಲದೆ ಹೋದಲ್ಲಿ ಸಾವಿರಾರು ಎಕರೆ ಜಮೀನಿನಲ್ಲಿ ಬೆಳೆದ ಭತ್ತದ ಒಣಗಿ ಹೋಗ್ತಾ ಇದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬರೆದಂತಾಗಿದೆ. ಆದ್ದರಿಂದ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಈ ಬಗ್ಗೆ ಗಮನ ವಹಿಸಿ ತಾಲೂಕಿನ ರೈತರ ಹಿತದೃಷ್ಟಿಯಿಂದ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದರು. ಇನ್ನು ಬಿಜೆಪಿ ಪಕ್ಷದ ತಾಲೂಕಾಧ್ಯಕ್ಷ ಕುಟ್ನಾಳ್ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿ, ಅಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಈಗಾಗಲೇ ಓಪನ್ ಆಗಿದೆ, ಜೋಳ ಖರೀದಿ ಕೇಂದ್ರ ಓಪನ್ ಆಗಿದೆ. ಆದರೆ ಆ ಜೋಳ ಖರೀದಿ ಕೇಂದ್ರ ಅವ್ಯವಸ್ಥೆಯಲ್ಲಿ ಓಪನ್ ಆಗಿದೆ. ಇವತ್ತು ಅಲ್ಲಿ ನಮ್ಮ ರೈತರು ಹೋದರೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆ ಕೃಷಿ ಇಲಾಖೆ ಅಂತ ಇದ್ದಾರೆ, ಮತ್ತೊಂದು ಕಡೆ ತಹಸೀಲ್ದಾರ್ ಇಲಾಖೆ ಅಂತ ಹೇಳ್ತಿದ್ದಾರೆ, ಇನ್ನೊಂದು ಕಡೆ APMC ಅಂತ ಹೇಳ್ತಿದ್ದಾರೆ, ಮತ್ತೊಂದು ಕಡೆ ಫುಡ್ ಇಲಾಖೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 6 ಇಲಾಖೆ ಒಬ್ಬರ ಮೇಲೆ ಹೇಳಿಕೆ ಅಂತ ಹೋಗ್ತಿದ್ದಾರೆ. ಆದ್ರೆ ನಾವು ವಿಚಾರ ಮಾಡಿದ್ವಿ, ನೀವು ಇದೇ ರೀತಿ ಒಬ್ಬರ ಮೇಲೆ ಹೇಳ್ತಾ ಹೋದ್ರೆ ಈ ರೈತರ ಸಮಸ್ಯೆಗಳು ಯಾವ ರೀತಿ ನೀವು ಆ ಸಮಸ್ಯೆಗಳನ್ನ ವ್ಯವಸ್ಥಿತವಾಗಿ ಬಗೆಹರಿಸಬೇಕಾಗಿದೆ. ಒಂದು ಕಡೆ ಈ ರೀತಿ ಆದ್ರೆ ಇನ್ನೊಂದು ಕಡೆ ಸರಿ ಸುಮಾರು ನದಿ ಭಾಗ ಅಗ್ರ ಪಾತ್ರದಲ್ಲಿ 3000ರಿಂದ 4000 ಎಕರೆ ರೈತ ಬೆಳೆದಿದ್ದಾನ. ಈಗ ಕೈಗೆ ಬಂದು ತುತ್ತು ಬಾಯಿಗೆ ಬರಲಾರ್ದಂತ ಆಗ್ತಾ ಇದೀಗ. ಈಗಾಗಲೇ ಒಂದು ವಾರ ಆಯ್ತು ವೇದಾವತಿ ನದಿ ಅಗರೆ ಬತ್ತಿ ಹೋಗಿದೆ. ಅಲ್ಲಿ ನೀರಿಲ್ಲ. ಅಲ್ಲಿ ಒಂದು ತಿಂಗಳಂತ ಹೇಳ್ತಿದಾರ ನಮ್ಮ ರೈತರು, 1 ತಿಂಗಳಂತ ಹೇಳ್ತಿದ್ದಾರೆ, ನೀರಿಲ್ಲ. ಈಗಾಗಲೇ ಅಲ್ಲಿ ಸರಿ ಸುಮಾರು 3000ರಿಂದ 5000 ಎಕರೆ ಹಾಳಾಗುವ ಒಂದು ಸ್ಥಿತಿಯಲ್ಲಿದೆ, ಕಾಳು ಕಟ್ಟುವಂತ ಸ್ಥಿತಿಯಲ್ಲಿ ಇರೋದರಿಂದ ಆ ಬೆಳೆ ನಾಶ ಆಗುವಂತ ಸಂದರ್ಭ ಇದೆ. ಅದಕ್ಕಾಗಿ ಸರ್ಕಾರ ಈ ಕಡೆ ಗಮನ ಕೊಡಬೇಕಾಗಿದೆ. ನದಿ ಪಾತ್ರ ಅಗರೆ ವೇದಾವತಿನ ಆ ಮಹಿಳೆ ಮಲ್ಲಮ್ಮ ಕೊಟ್ಟಿದ್ದಾಳ. ಅಲ್ಲಿ ಪಾಸ್ ಆಗಿದೆ. ಅಲ್ಲಿ ಪಾಸ್ ಆದ್ಮೇಲೆ ಸುರೂಪಕ್ಕೊಳಿಸಿದ್ದಾರೆ. ಮತ್ತು ಸುರೂಪಕ್ಕೊಳಿಸಿದ ಮೇಲೆ ಇಲ್ಲಿ ಉಳೆ ಬಿದ್ದಿದ್ದೇವೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಲ್ಲಿ ಕೊಯ್ದಿದ್ದೇನು, ಆ ಬಾಡಿಗೆ ಏನು, 9 ದಿವಸ ಅಯ್ಯಮ್ಮ ಕಣ್ಣೀರು ತಕೊಂಡು ಕುಂತ್ಕೊಂಡಿದ್ದಾಳ. ಅಯ್ಯಮ್ಮನ ಅವ್ಯವಸ್ಥೆ ಏನು, ಅದು ಹೇಳ್ತಾ ಹೋದ್ರೆ ಬಹಳ ನೋವು ಅನಿಸ್ತದೆ. ಅಧಿಕಾರಿಗಳಾಗಿರ್ಬೋದು, ಅವರು ಸ್ಪಂದಿಸಿ ಆ ಒಂದು ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ನಾವು ಈ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಪಕ್ಷದ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು. ಹೊನ್ನೂರಪ್ಪ ಸಿದ್ದಿಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.